ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೃಷ್ಣ ಸಖಿ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಕಜ್ಜಾಯ ಹೇಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಇದಕ್ಕೆ ಮೊದಲು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಫಸ್ಟು ಅಕ್ಕಿ, ನಂತರ ಬೆಲ್ಲ, ಒಂದು ಬೌಲಲ್ಲಿ ಕರಿಯೋದಕ್ಕೆ ಎಣ್ಣೆ, ಸ್ವಲ್ಪ ಎಳ್ಳು, ಒಂದು ಸಣ್ಣ ಬಟ್ಲಲ್ಲಿ ಎಳ್ಳು ತೊಗೊಳ್ಳೋಣ. ಬನ್ನಿ ಈಗ ನಾವು ಕಜ್ಜಾಯ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಕ್ಕಿನ ನಾನು 1 kg ತೊಗೊಂಡಿದ್ದೀನಿ. ಅದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ನೀರಲ್ಲಿ ತೊಳ್ಕೊಳ್ಬೇಕು. 2 ರಿಂದ 3 ಸಲ ನೀಟಾಗಿ ತೊಳೆದು ಅದನ್ನು ನಾವು 3 ರಿಂದ 4 ಅವರ್ ಮಿನಿಮಮ್ ನೆನೆ ಹಾಕಿಬಿಡಬೇಕು. ನೆನೆ ಹಾಕಿದ ನಂತರ ಇದನ್ನು ನಾವು ಒಂದು ಬಟ್ಟೆಯಲ್ಲಿ ಒಣ ಹಾಕಬೇಕು. ಒಣ ಹಾಕಿದ ಮೇಲೆ ಇದನ್ನು ನಾವು ಮಿಕ್ಸರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ಳೋದು ರವೆ ಥರ ಆಗಿರಬೇಕು. ಇದನ್ನು ನಾವು ಸ್ವಲ್ಪ ಜಡಿ ಇಟ್ಕೊಳ್ಳೋಣ. ಜಡಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ನಾವು 1 kg ಅಕ್ಕಿಗೆ 3/4 kg ಬೆಲ್ಲನ ನಾನು ಇಲ್ಲಿ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಕುದಿಯಲು ಬಿಡಬೇಕು. ಇದಕ್ಕೆ ಸ್ವಲ್ಪ ನಾವು ಎಳ್ಳನ್ನು ಸೇರಿಸ್ಕೊಳ್ಬೇಕು. ಅದಕ್ಕೆ ನೋಡಿ, ಹೇಗೆ ಈ ಥರ ನಾವು ಎಳ್ಳನ್ನು ಹಾಕಿ ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೆಲ್ಲ ಹೀಗೆ ಕುದೀತಾ ಇರಬೇಕಾದ್ರೆ ಸ್ಮೆಲ್ ಬರುತ್ತೆ ಚೆನ್ನಾಗಿ ಘಮ ಅಂತ. ಇದು ಕುದ್ದಿದೆ ಅಂತ ನಾವು ನೋಡಲು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡು ಅದರಲ್ಲೇ ಹಾಕಿದರೆ ನಮಗೆ ಬೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ನೋಡಿ, ಇದು ಗಟ್ಟಿ ಅನ್ನಿಸ್ತಾ ಇದೆ. ನಮಗೆ ಬೆಲ್ಲ ಕುದ್ದಿದೆ. ನಾವು ಮಿಕ್ಸರಲ್ಲಿ ಹಾಕ್ಕೊಂಡಿದ್ದ ಅಕ್ಕಿನ ನಾವು ಅದರ ಬೆಲ್ಲಕ್ಕೆ ನಾವು ಸ್ವಲ್ಪ ಸೇರಿಸ್ತಾನೆ ಕಲಿಸ್ತಾ ಇರಬೇಕು. ನೋಡಿ, ಈ ರೀತಿ ನಾವು ಚೆನ್ನಾಗಿ ಕಲಗಿಸ್ತಾನೆ ಇರಬೇಕು, ಕೈ ಬಿಡದ ಹಾಗೇ. ಇದನ್ನು ನಾವು ಗಂಟು ಇರಲಾರ್ದಂಗೆ ಕಲಿಸ್ತಾನೆ ಇರಬೇಕು. ಇದನ್ನು 2 ಕಡೆಯಿಂದ ನಾವು ಕಲಿಸ್ತಾನೆ ಇರಬೇಕು. ಅದು ಗಟ್ಟಿ ಆಗ್ತಾನೆ ಹೋಗುತ್ತೆ. ಎಲ್ಲ ಅಕ್ಕಿ ಹಿಟ್ಟನ್ನು ನಾನು ಹಾಕಿದ್ದೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ಗಟ್ಟಿಯಾಗಿದೆ ನೋಡಿ. ಇದನ್ನು ನಾವು 15 to 20 ಮಿನಿಟ್ಸ್ನ ಗಟ್ಟಿಯಾಗೋದಕ್ಕೋಸ್ಕರ ಬಿಡಬೇಕು. ಬಿಟ್ಟ ನಂತರ ಇದು ನಮಗೆ ಈ ರೀತಿ ಆಗಿದೆ ನೋಡಿ. ಇದನ್ನು ನಾವು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಎಣ್ಣೆ ಪೇಪರ್ ತಗೊಳ್ಬೇಕು. ಎಣ್ಣೆ ಪೇಪರಲ್ಲಿ ನಾವು ಅದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ತಟ್ತಾ ಹೋಗಬೇಕು. ಎಲ್ಲೂ ನಾವು ಸೈಡಲ್ಲಿ ಸೀಳದೇ ಇರೋ ಹಾಗೆ ನಾವು ಸಣ್ಣಗೆ ತಟ್ಕೊಳ್ಬೇಕು. ಇದನ್ನು ನೋಡಿ, ಸುತ್ತಲೂ ನಾವು ನೀಟಾಗಿ ಇದನ್ನು ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನಾವು ಮೇಲೆ ಎಳ್ಳು ಹಚ್ಚಬೇಕು. ಹಾಗೆ ನಾವು ಬ್ಯಾಕ್ ಸೈಡ್ ಕೂಡ ಸ್ವಲ್ಪ ನಾವು ಎಳ್ಳು ಹಚ್ಚಬೇಕು. ಎಳ್ಳು ಹಚ್ಚಿದ ಮೇಲೆ ಇದನ್ನು ನಾವು ತೊಗೊಂಡು ಎಣ್ಣೆಯನ್ನು ಸ್ವಲ್ಪ ಕಾಯ್ಸೋಕ್ಕಿಡಬೇಕು. ಅದರಲ್ಲಿ ನಾವು ಇದನ್ನು ಕರಿಬೇಕು. ನೋಡಿ, ಇದನ್ನು ಕರೆದಾದ್ಮೇಲೆ ಈ ರೀತಿ ಆಗುತ್ತೆ, ಕಂದು ಬಣ್ಣಕ್ಕೆ ಬಂದಿರುತ್ತೆ. ಇವಾಗ ಬಿಸಿ ಬಿಸಿ ಕಜ್ಜಾಯ ತಿನ್ನಲು ರೆಡಿ. ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೆ. ನೋಡೋದಕ್ಕೂ ಇಷ್ಟು ಚೆನ್ನಾಗಿದೆ, ಇನ್ನು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಳ್ಳೆಲ್ಲ ಯಾವ ರೀತಿಯಾಗಿ ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ. ಈ ರೀತಿಯಾಗಿರಬೇಕು. ಸೂಪರಾಗಿರುತ್ತೆ ಕಜ್ಜಾಯ.